ಎರಡರಲ್ಲಿ ಯಾವ್ದಾರ ಗಾಡಿ ತಗೊಳ್ಳಿ 3,85,000 1,25,000 ಕೊಡೋರು 1,25,000 ವ್ಯಾಗನರ್ ಎರಡಲ್ಲ ಮೂರ್ ಪೋಲೋ ಇದೆ 3 ಪೋಲೋನು ಡೀಸೆಲ್ ಗಾಡಿಗಳೇ ಓಕೆ ಇದು 2015 ಮಾಡಲು ಇದು 2013 ಮಾಡಲು ಇದು 2012 ಮಾಡಲ್ ಆಲ್ರೆಡಿ ಇದ್ರೆ ಪ್ರತಿ ಒಂದು ಗಾಡಿಗೂ ಲೋನ್ ಮಾಡ್ತೀನಿ ಮಾಡಲ್ ಮ್ಯಾಟ್ರ್ ಇಲ್ಲ ಹೇಳೋದು ಗೊತ್ತಾ ಎಲ್ಲ ಸರಿನೂ ಎಲ್ಲ ಚಾನಲಲ್ಲೂ ಹೇಳೋದು ಒಂದೇನೆ ಪ್ರೈಸಿಂಗ್ ಕಮ್ಮಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕಮ್ಮಿಗೆ ತೊಗೊಂಡೋಗಿ ಮತ್ತೆ ಅದನ್ನ 50,000 ಲಕ್ಷ ಖರ್ಚು ಮಾಡೋದು ಬೇಡ ಬರೀ 2,65,000 ಹೇಳ್ತಾ ಇದ್ದೀನಿ ಪ್ರೈಸ್ನ ಬಂದು ನಿಮಗೆ ಬರೀ 3,45,000 ಹೇಳ್ತಾ ಇದ್ದೀನಿ ಓಲ್ಡ್ ಶೇಪ್ಗೆನೆ 2012 ನ್ಯೂ ಶೇಪ್ ಗಾಡಿ ಇದು ನೀವು ಚೆಕ್ ಮಾಡ್ಕೋಬಹುದು ವಿತ್ ಲೋಡೆಡ್ ವೆಹಿಕಲ್ ಲಿಮಿಟೆಡ್ ವೇರಿಯಂಟ್ ಕಲರ್ ಪ್ರೈಸ್ ಬಂದು 375 ಹೇಳ್ತಾ ಇರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ 6 ಲಕ್ಷಕ್ಕೆ ಕೊಡ್ತೀನಿ ಅಲ್ಲಿ ಒಳ್ಳೆ ಮೈಲೇಜ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಗಾಡಿನ ಬರೀ 4.5 ಲಕ್ಷ ಕೊಡೋಣ 4.5 ಲಕ್ಷ ಫುಲ್ ರೀಫಪ್ ಮಾಡ್ಬೇಕು ಇನ್ನು ಏನು ಮಾಡಿಲ್ಲ 70,000 ಗಾಡಿ ಓಡಿದೆ 6.5 ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಇತ್ತು ಸನ್ ರೂಫ್ ಬರುತ್ತೆ ಗಾಡಿ 5,75,000 ಹೇಳ್ತಾ ಇರೋದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಬಂದು 5,25,000 ಹೇಳ್ತಾ ಇರೋದು ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಮತ್ತೊಮ್ಮೆ ನಿಮಗೋಸ್ಕರ ನಾನು IND ಕಾರ್ಸ್ಗೆ ಬಂದಿದ್ದೀನಿ ನಮ್ಮ ಜೊತೆ ಸಚಿನ್ ಅವರು ಕೂಡ ಇದ್ದಾರೆ ಸಚಿನ್ ಗೌಡ್ರು ಎಸ್ ನಿಮ್ಮ ಶೋರೂಮ್ ಹೆಸರು ಹೇಳಿದ್ದೀನಿ ಸರ್ ಅಡ್ರೆಸ್ ಹೇಳ್ಬಿಡಿ ನಮ್ಮ ಅಡ್ರೆಸ್ ಬಂದು ನಿಮಗೆ ಬನ್ನೇರ್ಘಟ್ಟ ಮೇನ್ ರೋಡಲ್ಲಿ ಮೀನಾಕ್ಷಿ ಮಾಲ್ ಬರುತ್ತೆ ಅದ್ರ ಬ್ಯಾಕ್ ಸೈಡು DLF ಅಪಾರ್ಟ್ಮೆಂಟ್ ಹತ್ರ ಎಲೆನಹಳ್ಳಿ ಮೇನ್ ರೋಡಲ್ಲಿ IND ಕಾರ್ಸ್ ಅಂತ ಬರುತ್ತೆ ಗೊತ್ತಾಗಿಲ್ಲ ಅಂತ ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಆಟೋಮೆಟಿಕ್ ಲೊಕೇಶನ್ ಸಹ ಸಿಗುತ್ತೆ ಗೂಗಲ್ಗೆ ಹೋಗಿ IND ಕಾರ್ಸ್ ಅಂತ ಸರ್ಚ್ ಮಾಡಿ ಆಟೋಮೆಟಿಕ್ ಲೊಕೇಶನ್ ಸಿಗುತ್ತೆ ಎಷ್ಟಿದೆ ಸರ್ ಇವತ್ತು ಕಾರ್ಸ್ಗಳು ಆಲ್ಮೋಸ್ಟ್ ಒಂದು 30 to 40 ವೆಹಿಕಲ್ಸ್ ಇದೆ ಸರ್ ಓಕೆ ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್ ಆಲ್ಮೋಸ್ಟ್ 13 ಎಬೋ ಇರೋ ವೆಹಿಕಲ್ ಯಾವುದೇ ಇರಲಿ ಡಿಪೆಂಡ್ ಪ್ರೊಫೈಲು ಸ್ಯಾಲ್ರಿಡ್ ಇದ್ರೆ ಪ್ರತಿ ಒಂದು ಗಾಡಿಗೂ ಲೋನ್ ಮಾಡ್ತೀನಿ ಸ್ಯಾಲ್ರಿಡ್ ಇರಬೇಕು ಮಿನಿಮಮ್ 30,000 ಸ್ಯಾಲ್ರಿ ಇರಬೇಕು ಪ್ರೊಫೈಲ್ ಅದೇ ಥರ ಇರಬೇಕು ಆಮೇಲೆ ಪ್ರೊಫೈಲ್ ಚೆನ್ನಾಗಿಲ್ದಲೆ ಸಿವಿಲ್ ಸ್ಕೋರ್ ಚೆನ್ನಾಗಿಲ್ದಲೆ ಲೋನ್ ಮಾಡ್ತೀರಾ ಅಂದರೆ ಆಗಲ್ಲ ಸ್ಯಾಲ್ರಿಡ್ ಇದ್ರೆ ಪ್ರತಿ ಒಂದು ಗಾಡಿಗೂ ಲೋನ್ ಮಾಡ್ತೀನಿ ಮಾಡಲ್ ಮ್ಯಾಟ್ರ್ ಇಲ್ಲ ಮಾಡಲ್ ಮ್ಯಾಟ್ರೇ ಇಲ್ಲ ಸ್ಯಾಲ್ರಿಡ್ ಇಲ್ಲ ಅಂತ ಅಂದರೆ ಬಿಸ್ನೆಸ್ ನಾರ್ಮಲ್ ಎಲ್ಲರಿಗೂ ಮಾಡ್ತೀನಿ ಅಪ್ ಟು 70, 80, 90% ವರೆಗೂ ಫಂಡಿಂಗ್ ಮಾಡೋಣ ಓಕೆ ಇವತ್ತು ಕೊಡುವಂಥ ಪ್ರೈಸ್ ಹೆಂಗಿರುತ್ತೆ ಸರ್ ಪ್ರೈಸಿಂಗ್ ಜೊತೆ ಕ್ವಾಲಿಟಿನೂ ಇರುತ್ತೆ ಸರ್ ನಾನೇನು ಹೇಳೋದು ಗೊತ್ತಾ ಎಲ್ಲ ಸರಿನೂ ಎಲ್ಲ ಚಾನಲಲ್ಲೂ ಹೇಳೋದು ಒಂದೇನೆ ಪ್ರೈಸಿಂಗ್ ಕಮ್ಮಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕಮ್ಮಿಗೆ ತೊಗೊಂಡೋಗಿ ಮತ್ತೆ ಅದನ್ನು 50,000 ಲಕ್ಷ ಖರ್ಚು ಮಾಡೋದು ಬೇಡ ತಗೋಬೇಕಾದ್ರೆ ಚೆನ್ನಾಗಿರೋದನ್ನ ನೋಡಿ ಚೆಕ್ ಮಾಡಿ ತೊಗೊಂಡೋಗಿ ಏನು ಬೇಜಾರಿಲ್ಲ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಬನ್ನಿ ಗಾಡಿ ಚೆಕ್ ಮಾಡಿ ಸರ್ಟಿಫೈಡ್ ಮಾಡಿ ತೊಗೊಂಡೋಗ್ರಿ ಕ್ವಾಲಿಟಿ ಮಾರ್ಕೆಟ್ ಪ್ರೈಸಲ್ಲಿ ಏನಿರುತ್ತೆ ಅದೇನೆ 10 ಗಾಡಿ ಒಂದು ಪ್ರೈಸ್ ಇರುತ್ತೆ ಒಂದು ಗಾಡಿ ಸಪ್ರೇಟಾಗಿರುತ್ತೆ ಅಂದರೆ ಆ ಪ್ರೈಸಿಗೆ ತಕ್ಕನಾಗೆ ಆ ಕ್ವಾಲಿಟಿನೂ ಇದ್ದೇ ಇರ್ತದೆ ಅದು ನಿಮಗೆ ಗೊತ್ತಾಗಲ್ಲ ತಗೊಂಡೋಗಿ ಅಲ್ದಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಕಾಸಿಗೆ ತಕ್ಕಂಗೆ ಕಜಾಯ ಅಷ್ಟೇ ಸಿಂಪಲ್ ಮಾತದು ಹೇಳೋದು ತಗೊಂಡೋಗೋದು ಮತ್ತೆ 50,000 ಲಕ್ಷ ಗ್ಯಾರೇಜಿಗೆ ಸುರಿಯೋದು ಅದು ಮಾಡ್ಕೋಬೇಡ್ರಿ ತಗೋಬೇಕಾದ್ರೆ ಚೆನ್ನಾಗಿರೋದು ತಗೊಳ್ಳಿ ನೆಮ್ಮದಿಯಾಗಿರಿ ಅಷ್ಟೇ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ಹಾಗಾದ್ರೆ ಇವತ್ತು ಸರ್ ಬನ್ನಿ ಸರ್ ನಿಸಾನ್ ಇದೆ ಸೆಡಾನ್ ಇದೆ ಹ್ಯಾಚ್ಬ್ಯಾಕ್ ಇದೆ ಪೋಲೋಗಳು ಇದಾವೆ ಎಲ್ಲಾ ಗಾಡಿನೂ ತರಿಸಿದೀವಿ ಏನ್ ಸರ್ ಪೋಲೋ ಸರ್ಮಾಲೆಗಳು ಓಕೆ ಇವಾಗ ಸರ್ ಫಸ್ಟ್ ಒನ್ ಸರ್ ಇದು 2013 ಮಾಡಲ್ಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು ನಿಮ್ಗೆ ಸೆಡಾನ್ ವೆಹಿಕಲ್ ಬರುತ್ತೆ ಒಳ್ಳೆ ಕಂಫರ್ಟ್ ಲೆಗ್ ಬರುತ್ತೆ ಅಂಡ್ ಒಳ್ಳೆ ಮೈಲೇಜ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ ನೀವು ನೋಡಬಹುದು ಪ್ರೈಸ್ನ ಬಂದು ನಿಮಗೆ ಬರೀ 3,45,000 ಹೇಳ್ತಾ ಇದ್ದೀನಿ ಮುಂದೆ ಬನ್ನಿ ಇನ್ನೂ ಸಹ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಓಕೆ ಅದು ಕೂಡ ನಿಸಾನ್ ಸನ್ನಿ 2013 ಮಾಡಲ್ಲು ಪೆಟ್ರೋಲು ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಹೇಳ್ತಾ ಇರೋದು ನಾನು ಓಕೆ ಲೋನ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಹೇಳಿದ್ನಲ್ಲ ಸ್ಯಾಲ್ರಿಡ್ ಇದ್ರೆ ಅಪ್ ಟು 100% ಮಾಡ್ತೀನಿ ಡಿಪೆಂಡ್ ಪ್ರೊಫೈಲ್ ಮೇಲೆ ಮುಂದೆ ಬರಲಿ ಪ್ರೊಫೈಲ್ ಚೆಕ್ ಮಾಡಿ ನಾನು ಅಪ್ಡೇಟ್ ಕೊಡ್ತೀನಿ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಓಕೆ ಅಲ್ಲಿಗೆ ಪ್ರತಿಯೊಂದು ಗಾಡಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮಾಗಿ ನೋ ಇಶ್ಯೂಸ್ ಸರ್ ಓಕೆ ನೆಕ್ಸ್ಟ್ ಸರ್ ವಾಲ್ಕ್ಸ್ವ್ಯಾಗನ್ ವೆಂಟೋ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ MH ಗಾಡಿ ಇರೋದು ಇದು ಹೊರಗಡೆ ಗಾಡಿ NOC ಸಮೇತ ಇದ್ರೆ ನಿಮ್ಗೆ ಒಂದು 5 ಚಿಲ್ಲರೆಗೆ ಆಗುತ್ತೆ ಇದು ಕಸ್ಟಮರ್ ವೆಹಿಕಲ್ ಇನ್ನು ನೆನ್ನೆನೆ ಬಂದಿರೋದು ಎಕ್ಸಾಕ್ಟ್ ಆಗಿ ನನಗೆ ಫೋನ್ ಮಾಡಿ ಡಿಸ್ಕ್ರಿಪ್ಷನ್ ಮೇಲೆ ನಾನು ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಇನ್ನೂ ಕನ್ಫರ್ಮ್ ಮಾಡಿ ಹೇಳ್ತೀನಿ ರೇಟ್ ಮಾಡಲ್ ಯಾವುದು ಸರ್ ಇದು 2015 ಮಾಡಲ್ ಓಕೆ ಪೆಟ್ರೋಲ್ ಡೀಸೆಲ್ ಆಯ್ತು ಇದು ಪೆಟ್ರೋಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಓಕೆ ನೆಕ್ಸ್ಟ್ ಸರ್ ಪೋಲೋ ಸರ್ ಒಂದಲ್ಲ ಎರಡಲ್ಲ ಮೂರು ಪೋಲೋ ಇದೆ 3 ಪೋಲೋನು ಡೀಸೆಲ್ ಗಾಡಿಗಳೇ ಇದು 2015 ಮಾಡಲು ಇದು 2013 ಮಾಡಲು ಇದು 2012 ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ ಇವೆರಡು ಸೆಕೆಂಡ್ ಓನರ್ ಗಾಡಿ ಇವೆರಡು ಟಾಪ್ ಎಂಡ್ ಗಾಡಿ ಅದು ಮಿಡಲ್ ವೇರಿಯಂಟ್ ಗಾಡಿ ಒಂದು 3,85,000 ಹೇಳ್ತಾ ಇದ್ದೀನಿ ಒಂದು 4,25,000 ಹೇಳ್ತಾ ಇದ್ದೀನಿ ಒಂದು 4,45,000 ಹೇಳ್ತಾ ಇದ್ದೀನಿ ಇವೆಲ್ಲ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇರ್ತವೆ ಬನ್ನಿ ಮುಂದಾಡೆ ಕುತ್ಕೊಳ್ಳಿ ಆಫರ್ ಕೊಡಿ ಏನಾಗುತ್ತೆ ಬೆಸ್ಟ್ ಮಾಡ್ಕೊಡ್ತೀನಿ ಮೂರು ಕೂಡ ಪೆಟ್ರೋಲ್ ಏನಾ ಸರ್ 3 ಡೀಸೆಲ್ 3 ಡೀಸೆಲ್ ಸಿಟಿಲೇ 20 ಬರುತ್ತೆ 18 ರಿಂದ 20 ಹೈವೇ 22 23 ವರೆಗೂ ಡಿಪೆಂಡ್ ಡ್ರೈವ್ ಮೇಲೆ ಹೌದು ಸರ್
ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ 100%. ಅದಕ್ಕೋಸ್ಕರ ಮುಂಚೆ ಹೇಳ್ಬಿಡ್ತೀನಿ, ಆಮೇಲೆ ಮೈಲೇಜ್ ಜಾಸ್ತಿ ಬಂದಿಲ್ಲ ಅಂದ್ರೆ ಅದು ಕರೆಕ್ಟ್. ಓಕೆ, ಇನ್ನು ಒಳಗಡೆ ತುಂಬಾನೇ ವೆಹಿಕಲ್ಸ್ ಇರುತ್ತೆ, ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ. ಸ್ಕೋಡಾ ಸರ್ ಸೂಪರ್ ಇದು 2012 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರ್ ಗಾಡಿ. ಓಕೆ, ವಿತ್ ಸನ್ರೂಫ್ ಬರುತ್ತೆ ಗಾಡಿ. 5,75,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಬರೀ ಟೈರ್ 4 1 ಲಕ್ಷಕ್ಕೆ ಹಾಕ್ಸಿದ್ದಾರೆ ಮಾಡಿಫೈಡ್. ಓಕೆ, ಅಂದ್ರೆ ಇದು ರೇಡಿಯಲ್ ಟೈರ್. ಹೌದು. ಓಕೆ, ಇದು ಸರ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ 2012 ಮಾಡಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಿಡ್ಲ್ ವೇರಿಯಂಟ್ ಗಾಡಿ ಇದು. ಇದ್ರ ಪ್ರೈಸ್ ಬಂದು 375 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ನೆಗೋಷಿಯಬಲ್ ಇದ್ದೇ ಇರುತ್ತೆ, ಮಾಡ್ಕೊಡೋಣ ಸರ್. ಓಕೆ, ಹಿಂದ್ಗಡೆ ಮತ್ತೆ ಇದು ಸರ್ ಸ್ಕೋಡಾ ರ್ಯಾಪಿಡ್. ಓಕೆ, ಯಾರಿಗೆ ಮ್ಯಾನ್ಯುವಲ್ ಬೇಡ ಆಟೋಮೆಟಿಕ್ ಬೇಕು ಅನ್ನೋರಿಗೆ ಗಾಡಿ ತುಂಬಾ ಚೆನ್ನಾಗಿದೆ. 2015 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎಲಿಗೆನ್ಸ್ ವೇರಿಯಂಟ್ ಗಾಡಿ ಇದು. ಇದು ಬಂದು DSG ಗೇರ್ ಬಾಕ್ಸ್ ಬರುತ್ತೆ. ಗಾಡಿ ಬಂದು ಸೂಪರ್ ಆಗಿದೆ. 2015 ಮಾಡಲ್ 4,95,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ವ್ಯಾಪಾರ ಅಂದ್ಮೇಲೆ ಬಂದು ಮಾತಾಡ್ಬೇಕಲ್ವಾ ಸರ್? ನೆಗೋಷಿಯಬಲ್ ಇದ್ದೇ ಇರ್ಬೇಕಲ್ಲ ಸರ್. ಹೌದು, ಆಗಲ್ಲ ಇಲ್ಲ ಅಂದ್ರೆ ನಮ್ ಕಸ್ಟಮರ್ ಖುಷಿ ಆಗಲ್ಲ. ಸರ್ 2018 ಮಾಡಲ್ ಗಾಡಿ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ನ್ಯೂ ಶೇಪ್ ಬರುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ನ್ಯೂ ಶೇಪ್ ಬರುತ್ತೆ ಗಾಡಿ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 6,25,000 ಹೇಳ್ತಾ ಇರೋದು. 2018 ಮಾಡಲ್ ನ್ಯೂ ಶೇಪ್. ಚೆಕ್ ಮಾಡ್ಕೊಳ್ಳಿ ಪ್ರೈಸ್ ನ, ಬೇಕಾದ್ರೆ 625 ಹೇಳ್ತಾ ಇದೀನಿ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ಆಫ್ಲೈನ್ ಆನ್ಲೈನ್ ಯಾವ್ದ್ರಲ್ಲಿ ಬೇಕಾದ್ರೆ ಚೆಕ್ ಆರಾಮಾಗಿ ಸರ್, ನೋ ಇಶ್ಯೂಸ್. ನೆಕ್ಸ್ಟ್ ಸರ್ ಲೋ ಬಜೆಟ್ ಅಲ್ಲಿ ಗಾಡಿ ಸ್ಕೋಡಾ ಫ್ಯಾಬಿಯಾ ಇದೆ. 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಬರೀ 2,65,000 ಹೇಳ್ತಾ ಇದ್ದೀನಿ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಬೇಡ ಸರ್ ಸ್ಯಾಂಡ್ರೋ ಬೇಕು ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಚೆಕ್ ಮಾಡ್ಬೋದು, 6, 7, 8 ಈ ತರನೇ ಜಾಸ್ತಿ ಸಿಗೋದು. ನ್ಯೂ ಮಾಡಲ್ ಇದು 2013 ಮಾಡಲ್ ಸಿಂಗಲ್ ಓನರ್, ಬರೀ 46,000 ಹೊಡೈತೆ ಗಾಡಿ. ಬರೀ 46,000 ಹೊಡಿದೆ. 2,85,000 ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಮುಂದೆ ಬನ್ನಿ. ಓಕೆ, ಆರಾಮಾಗಿ ನೀವು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆರಾಮಾಗಿ ಸರ್, ಬರೀ 46,000 ಹೊಡೈತೆ ಗಾಡಿ. ಮೇನ್ ಬೆನಿಫಿಟ್ ಅದು. ಹೌದು, ಲೆಸ್ ಡ್ರಿವನ್ ಗಾಡಿ. ಓಕೆ, ನೆಕ್ಸ್ಟ್ ಸರ್ 2015 ಮಾಡಲ್ i20 Elite ಸ್ಪೋರ್ಟ್ಸ್ ವೇರಿಯಂಟ್, ಸೆಕೆಂಡ್ ಓನರ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಗಾಡಿಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ನೀವು ಚೆಕ್ ಮಾಡ್ಕೋಬಹುದು. ಪ್ರೈಸಿಂಗ್ ಬಂದು 5,25,000 ಹೇಳ್ತಾ ಇರೋದು, ಇನ್ನು ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಗಾಡಿ. ಓಕೆ, ವ್ಯಾಗನರ್ ಸರ್ ಲೋ ಬಜೆಟ್ ಅಲ್ಲಿ 2004 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ, AC ಬರುತ್ತೆ ಗಾಡಿಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಗಾಡಿ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋ ಬಜೆಟ್ ಅಲ್ಲಿ ಯಾರು ಆರಾಮಾಗಿ ತಗೊಂಡು ಓಡಾಡ್ಕೊಂಡಿರ್ತೀನಿ ಅಂದ್ರೆ ಮಾರುತಿ, ಮೇಂಟೆನೆನ್ಸ್ ಕಮ್ಮಿ, ಒಳ್ಳೆ ಮೈಲೇಜ್ ಗಾಡಿ. ಡಾಕ್ಯುಮೆಂಟ್ ರನ್ನಿಂಗ್ ಇರೋದು, ಬರೀ 1,25,000 ಕೊಡೋಣ. 1,25,000 ವ್ಯಾಗನರ್, ಬರೀ 1,25,000 ವ್ಯಾಗನರ್ ಕೊಡೋಣ. ಓಕೆ, ಅದೇ ತರ ನ್ಯೂ ಮಾಡೆಲ್ ಅಲ್ಲಿ ಬೇಕು ಅಂದ್ರೆ ಅಡ್ವೊಕೇಟ್ ಗಾಡಿ ಇದು. 2016 ಮಾಡೆಲ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್, 75,000 ಗಾಡಿ ಓಡಿದೆ. ಟೈರ್ ಆಲ್ಮೋಸ್ಟ್ 80% ಇದೆ, ಕಿಲೋಮೀಟರ್ 75 ಓಡಿದೆ. ಪ್ರೈಸ್ ಬಂದು 3,95,000 ಫೈನಲ್ ಮಾಡೋಣ. ಮಾರ್ಕೆಟ್ ಅಲ್ಲೆಲ್ಲ 4,500 4,300 ಹಾಕಿದ್ದಾರೆ. ಇದೇ 16 ಆಟೋಮೆಟಿಕ್ಗೆ ನಾನು ಬರೀ 3,95,000 ಫೈನಲ್ ಮಾಡ್ಕೊಡೋಣ. ಓಕೆ, 395ಗೆ. ಓಕೆ, ನೆಕ್ಸ್ಟ್ ಸರ್ ಇದು SX4 2013 ಮಾಡಲ್ ಡೀಸೆಲ್ VDI ಗಾಡಿ. ಇದರಲ್ಲಿ ಅಡಿಷನಲಿ ಮ್ಯಾಗ್ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ. ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ರೋಡ್ ಗ್ರಿಪ್ ಅಂಡ್ ಒಳ್ಳೆ ರೋಡ್ ಕ್ಲಿಯರೆನ್ಸ್ ಇದೆ. ನೀವು ಚೆಕ್ ಮಾಡ್ಕೋಬಹುದು. SX4 ರೋಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿನೂ ಸೂಪರ್. ಇದು 18-20 ಮೈಲೇಜ್ ಬರುತ್ತೆ. ನಿಮ್ಗೆ ಬರೀ 3,75,000 ಹೇಳ್ತಾ ಇದ್ದೀನಿ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಮಾಡಲ್ ಯಾವ್ದಂದ್ರಿ ಸರ್? 13 ಮಾಡಲ್ 2013 ಡೀಸೆಲ್. ಓಕೆ, ಮಾರ್ಕೆಟ್ ಅಲ್ಲಿ ಆಮೇಲೆ 9, 10 2 ಲಕ್ಷ 2.5 ಲಕ್ಷಕ್ಕೆ ಹಾಕವ್ರೆ ಸರ್ ಅಂತ ಮಾತ್ರ ಹೇಳ್ಬೇಡ್ರಿ. ಇದು 13 ಮಾಡಲ್ ಡೀಸೆಲ್ ಗಾಡಿ ನಾನು ಹೇಳ್ತಾ ಇರೋದು. ಓಕೆ, ಒಂದ್ ವೇಳೆ SX4 ಬೇಡ ಅಂದ್ರೆ ಸ್ವಿಫ್ಟ್ ಕೂಡ ಇದೆ, ಅದು ಕೂಡ ಸರ್ ಕಸ್ಟಮರ್ ಗಾಡಿ. ಇದು 2017 ಮಾಡಲ್ VDI ಮಾಡಲ್, ಸೆಕೆಂಡ್ ಓನರ್, 85,000 ಗಾಡಿ ಓಡಿದೆ. 5.25 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್. ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಇವತ್ತು ಮಾರುತಿ ಸುಜುಕಿ ಒಳ್ಳೆ ಆಪ್ಷನ್ ಇದೆ, ಒಳ್ಳೆ ಆಪ್ಷನ್. ವ್ಯಾಗನರ್ ತಗೋಬಹುದು, SX4 ತಗೋಬಹುದು, ಸ್ವಿಫ್ಟ್ ತಗೋಬಹುದು, ಡಿಸೈರ್ ಕೊಡೋಣ ಸರ್. ಡಿಸೈರ್ ಡೀಟೇಲ್ ಸರ್ ಇದು ಬಂದು 2012 ಮಾಡಲ್ ಪೆಟ್ರೋಲ್ ಗಾಡಿ. ಸೆಕೆಂಡ್ ಓನರ್, 75,000 ಗಾಡಿ ಓಡಿದೆ. ನೀವು ಚೆಕ್ ಮಾಡ್ಕೋಬಹುದು. ಗಾಡಿ ಬಂದು ಫುಲ್ಲಿ ಲೋಡೆಡ್ ಬರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇನ್ಬಿಲ್ಟ್ ಬರುತ್ತೆ. 2010 ಮಾಡಲ್ನೇ 2.5 2.3 ಅಂತ ಹೇಳ್ತಾರೆ. ಓಲ್ಡ್ ಶೇಪ್ಗೆನೆ 2012 ನ್ಯೂ ಶೇಪ್ ಗಾಡಿ ಇದು. ನೀವು ಚೆಕ್ ಮಾಡ್ಕೋಬಹುದು. ವಿತ್ ಲೋಡೆಡ್ ವೆಹಿಕಲ್, ಲಿಮಿಟೆಡ್ ವೇರಿಯಂಟ್ ಕಲರ್,
ಬರೀ 3,65,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡೋದು. ಓಕೆ 365 3,65,000 ಅದರಲ್ಲೂ ಕೂಡ ಶಿಫ್ಟ್ ಡಿಸೈರ್ ನಾನು ಹೇಳ್ತಾ ಇರೋದು 12 ಬರೀ 12 ಗಾಡಿನೇ ಇವತ್ತು ಮಾರ್ಕೆಟ್ ಅಲ್ಲಿ 3.5 ಮಾರ್ತಾವ್ರೆ. ಡಿಸೈರ್ನೇ ಆ ಪ್ರೈಸ್ ಕೊಡ್ತಾ ಇದೀನಿ. ಓಕೆ ನೆಕ್ಸ್ಟ್ ಸರ್ ಒಂದಲ್ಲ ಎರಡಲ್ಲ 3 ಜಾಸ್ಗಳಿದಾವೆ. ಓಕೆ ಒಂದು ಆಟೋಮೆಟಿಕ್, 2 ಮ್ಯಾನ್ಯುವಲ್, ಒಂದು 3rd ಓನರ್ ವೆಹಿಕಲ್, ಇನ್ನೊಂದು 2 ಸಿಂಗಲ್ ಓನರ್ ವೆಹಿಕಲ್, ಒಂದು 5.25 ಲಕ್ಷ, ಒಂದು 5.25 ಲಕ್ಷ, ಒಂದು 4,95,000. ಯಾವ ಗಾಡಿನಾರು ತಗೊಳ್ಳಿ ಸರ್, ತೊಂದರೆ ಇಲ್ಲ. ಯಾವ ಗಾಡಿ ಬೇಕಾದ್ರೂ ಆಪ್ಷನ್ ಅವ್ರಿಗೇನೆ. ಫುಲ್ ಮ್ಯಾನ್ಯುವಲ್ ಟಾಪ್ ಎಂಡ್ ಇದೆ, ಸಿಂಗಲ್ ಓನರ್ ಇದೆ, ಆಟೋಮೆಟಿಕ್ ಇದೆ, ಎಲ್ಲ ಗಾಡಿ ಎಲ್ಲ ಲೋಡೆಡ್ ಇದಾವೆ. ಯಾವ್ದು ಬೇಕಾದ್ರೂ ತಗೊಳ್ಳಿ. ಓಕೆ ಸರ್ ನೆಕ್ಸ್ಟ್ ಸರ್ 2019 ಮಾಡಲ್ ಹೋಂಡಾ ಅಮೇಜ್ ನ್ಯೂ ಶೇಪ್ ಗಾಡಿ ಇದು. ಓಕೆ ಇದು ಸಹ ಕಸ್ಟಮರ್ದ ವೆಹಿಕಲ್, ಪಾರ್ಕ್ ಅಂಡ್ ಸೇಲ್ ಇದೆ. ಇದು ಬಂದು 6.25 ಲಕ್ಷ ಹೇಳ್ತಾ ಇದ್ದಾರೆ. ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. 6.25 ಲಕ್ಷ. ವಿ ಟಾಪ್ ಎಂಡ್ ಬರುತ್ತೆ. 2019 ಮಾಡಲ್, ಸಿಂಗಲ್ ಓನರು, 80,000 ಗಾಡಿ ಓಡಿದೆ, ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ, ಎಲ್ಲ ಸರ್ಟಿಫೈಡ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ ನೆಕ್ಸ್ಟ್ ಹೋಂಡಾ ಸಿಟಿ. ಸರ್ ಇದು ಬಂದು 2007 ಮಾಡಲ್ಲು, FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, ಸೆಕೆಂಡ್ ಓನರ್ ವೆಹಿಕಲ್, 10th ಆನಿವರ್ಸರಿ ಲಿಮಿಟೆಡ್ ವೇರಿಯಂಟ್ ಬರುತ್ತೆ. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಅಂಡ್ ಲೋಡೆಡ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಅದ್ರ ಜೊತೆಗೆ ಮ್ಯಾಕ್ ವೀಲು, ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ. ನೀವೇನು ತಗೊಂಡೋಗ್ಬೇಕು, ಓಡಾಡ್ಬೇಕು ಅಷ್ಟೇನೆ. ಬರೀ 2,25,000 ಹೇಳ್ತಾ ಇದೀನಿ. ಇನ್ನು ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ತೀವಿ. ಓಕೆ ಅಂದ್ರೆ ಕಡಿಮೆ ಬಜೆಟ್ ಸೆಡನ್ ಹುಡುಕ್ತಾ ಇದ್ರೆ ಆರಾಮಾಗಿ ಸರ್. ಒಳ್ಳೆ ಡಿಕ್ಕಿ ಸ್ಪೇಸು, ಹೋಂಡಾದು ಬಂದು ನಂಬರ್ 1 ಇಂಜಿನ್, ಇನ್ನೂ 5 ಲಕ್ಷ ಹೊಡೆದ್ರು ಗಾಡಿ ಅಳ್ಳಾಡಲ್ಲ. ಓಕೆ ನೆಕ್ಸ್ಟ್ ಸರ್ ಇದೆಲ್ಲ ಅವಾಗ ಹಳೆ ಕಾಲದಲ್ಲಿ ನಾವು ಟಿವಿಲಿ ನೋಡ್ತಾ ಇದ್ದೆ ಆ್ಯಡು. ಹೇಳಿ ಸರ್ ಡೀಟೇಲ್. ಸರ್ ನ್ಯೂ ಮಾಡಲ್ ಅಲ್ಲಿ ಒಳ್ಳೆ ಮೈಲೇಜು, ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಒಳ್ಳೆ ಕಂಫರ್ಟಬಲ್ ಆಗಿ ನಿಮ್ ಗಾಡಿ ಬೇಕು ಅಂದ್ರೆ ನಿಸಾನ್ ರೆನಾಲ್ಟ್ ಪಲ್ಸೋ ಟೆಸ್ಟರ್ ಆಲ್ಮೋಸ್ಟ್ ಡೀಸೆಲ್ ಗಾಡಿ. 2015 ಮಾಡಲ್ ಗಾಡಿ ಇದು. 15 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್, 80,000 ಗಾಡಿ ಓಡಿದೆ. 18-20 ಸಿಟಿಲಿ ಆರಾಮಾಗಿ ಬರುತ್ತೆ. ಹೈವೇ 25ವರೆಗೂ ಬರುತ್ತೆ ಅಂತ ಹೇಳ್ತಾರೆ, ಡಿಪೆಂಡ್ ಡ್ರೈವ್ ಮೇಲೆ. ಗಾಡಿನ ಬರೀ 3,25,000 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3,25,000. 2015 ಮಾಡಲ್ ಡೀಸೆಲ್ ಗಾಡಿ ನಾನು ಹೇಳ್ತಾ ಇರೋದು. ಡೀಸೆಲ್ ಗಾಡಿನೇ ಕೊಡೋಣ. ಓಕೆ ಡೀಸೆಲ್ ವೆಹಿಕಲ್, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಹೌದು. ಓಕೆ ನೆಕ್ಸ್ಟ್ ಸರ್ ಆನೆಗಳು. ಸರ್ ಆನೆಗಳ ಲೈನ್ ಇದೆ ನೋಡಿ, ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಲೈನ್ ಇದೆ. ಇದು ಬಂದು 2014 ಮಾಡಲ್ಲು. ಈ ಗಾಡಿ ಬಂದು RX5 ಬರುತ್ತೆ, HR ರಿಜಿಸ್ಟ್ರೇಷನ್, NOC ಸಮೇತ. ಗಾಡಿನ ಬರೀ 4.25 ಲಕ್ಷಕ್ಕೆ ಕೊಡೋಣ. 4.25 ಲಕ್ಷಕ್ಕೆ, ಬರೀ 4.25 ಲಕ್ಷಕ್ಕೆ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, RX5, ಮಹೇಂದ್ರ ರೆಕ್ಸ್ಟೋನ್ ಕೊಡೋಣ. ಓಕೆ XUV ಸರ್ XUV ಡೆಲ್ಲಿ ಗಾಡಿಗಳು ಒಂದು 14 ಇದೆ, ಒಂದು 16 ಇದೆ. ಓಕೆ ಇದು ಹಂಗೆ ತಗೋತೀನಿ ಅಂದ್ರೆ ವಿತ್ NOC ಸಮೇತ ಬರೀ 5.25 ಲಕ್ಷಕ್ಕೆ. ಯಾವ್ದು ಇದು? 14. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಡ ಅಂದ್ರೆ 50,000 ಇದೆ. ಸೀಟ್ ಕವರು, ಆಮೇಲೆ ಡೈಮಂಡ್ ಸಿಸ್ಟಮ್, ಆಲ್ಮೋಸ್ಟ್ ಎಲ್ಲ ಮ್ಯಾಕ್ ವೀಲು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇರೋಂಥದ್ದು. ಇನ್ನು ಪಾಲಿಶ್ ಸಹ ಮಾಡಿಸಿಲ್ಲ, ಹೊಸ ಗಾಡಿ ತರ ಕೊಡ್ತೀನಿ. 2016 ಮಾಡಲು, ಇದರಲ್ಲೂ ಮ್ಯಾಕ್ ವೀಲ್ ಇದೆ, ಎಲ್ಲ ಇದೆ. ಇದನ್ನು ವಿತ್ NOC ಸಮೇತ 6 ಲಕ್ಷಕ್ಕೆ ಕೊಡ್ತೀನಿ. ವಿತ್ NOC ಸಮೇತ. ಬೇಡ ಕರ್ನಾಟಕ ಅಂದ್ರೆ ಕರ್ನಾಟಕನೂ ಮಾಡೋಣ. ಟ್ಯಾಕ್ಸ್ ಏನಾಗುತ್ತೆ ಮಾತಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಅಂದ್ರೆ ಕರ್ನಾಟಕನೂ ಮಾಡೋಣ. ಓಕೆನಾ? ಓಕೆ ಸರ್ ನೆಕ್ಸ್ಟ್ ಸರ್ ಒಳ್ಳೆ ಪ್ರೈಸಲ್ಲಿ ಕೊಡ ಬನ್ನಿ ಸರ್. 2015 ಮಾಡಲ್ಲು, W10 ಗಾಡಿ. W10 ಬರುತ್ತೆ ನಿಮ್ಗೆ, ಸನ್ ರೂಫ್ ಜೊತೆ. ಇದು 3rd ಓನರ್ ಗಾಡಿ. ಮಾರ್ಕೆಟ್ ಅಲ್ಲಿ ಇದೆ, ಸಿಂಗಲ್ ಸೆಕೆಂಡ್ ಇದ್ರೆ 9.5-10 ಲಕ್ಷ ಮಾರ್ತಾ ಇದಾರೆ. ನಾವು ಬರೀ 8 ಲಕ್ಷಕ್ಕೆ ಗಾಡಿ ಕೊಡೋಣ. 2015 ಮಾಡಲ್ ಡೀಸೆಲ್, W10 ವೇರಿಯಂಟ್ ಗಾಡಿ ಕೊಡೋಣ. ಓಕೆ ಅದು ಕೂಡ XUV 500. XUV 500 W10 ವಿತ್ ಸನ್ ರೂಫ್ ಗಾಡಿ. ಓಕೆ 8 ಏರ್ ಬ್ಯಾಗ್ ಇರೋ ಅಂತ ಗಾಡಿ. ನೆಕ್ಸ್ಟ್ ಸರ್ ನಮ್ಮ ಭಾರತದ ಬ್ರ್ಯಾಂಡ್ ಟಾಟಾ ನೆಕ್ಸಾನ್. ಇದು 2018 ಮಾಡಲ್, ಸಿಂಗಲ್ ಓನರ್, XM ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. 70,000 ಗಾಡಿ ಓಡಿದೆ. 6.25 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. 6.25 ಲಕ್ಷ, ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡೋಣ. ಓಕೆ ನೆಕ್ಸ್ಟ್ ಡೆಸ್ಟರ್ 2014 ಮಾಡಲ್ ಗಾಡಿ. ನಿಮ್ಗೆ ಇದು ಬಂದು 85 PS ಡೀಸೆಲ್, RXZ ಬರುತ್ತೆ ಗಾಡಿ. 4.25 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮಾಡೋಣ. ಓಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 85 PS 110 ಸರ್ ಅದು? 85 PS ಆರಾಮಾಗಿ 18-20+ ಮೈಲೇಜ್, ಆರಾಮಾಗಿ ಮೈಲೇಜ್ ಬರುತ್ತೆ. ಹಳೆಯಲ್ಲಿ ಜೊತೆಯಲ್ಲಿ ನನಗೆ ವಿಡಿಯೋ ಮಾಡ್ತಾ ಇದೀವಲ್ಲ ಸರ್, ಜೊತೆಯಲ್ಲಿ ಒಳ್ಳೆ ಆಫರ್ ಕೊಡೋಣ. ಹೇಳಿ ಸರ್. 2018 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ. ಇದು ಕಂಪ್ಲೀಟ್ ಹಿಸ್ಟ್ರಿ ಇರೋಂಥ ಗಾಡಿ. ಟೈರ್ ಆಗ್ಲಿ, ಗಾಡಿ ಆಗ್ಲಿ, ಕ್ವಾಲಿಟಿ ಆಗಲಿ, ಇನ್ನೂ ರೀಫಾಪ್ ಏನು ಮಾಡಿಲ್ಲ. ಕಂಪ್ಲೀಟ್ ರೀಫಾಪ್ ಮಾಡ್ಕೊಡ್ತೀವಿ ಡೆಲಿವರಿ ಟೈಮ್ ಅಲ್ಲಿ. ಗಾಡಿ ಬಂದು 5.25 ಲಕ್ಷ ಮಾರ್ಕೆಟ್ ಇದೆ, 5.25 ಲಕ್ಷ ಹಾಕಿದೀವಿ. ಫೈನಲ್ ಟು ಫೈನಲ್ ಸರ್ 2018 ಮಾಡಲ್
4,85,000 ಫೈನಲ್ ಮಾಡೋಣ, ನೋ ನೆಗೋಷಿಯಬಲ್, 485 ಫಿಕ್ಸ್ ರೇಟ್. ಸರ್ ಫೋರ್ಡ್ ಫಿಗೋ ಅದು ಕೂಡ ಜನರೇಷನ್ ಸರ್ ಫೋರ್ಡ್ ಫಿಗೋನು ಇದೆ, ಬೇಡ ಸರ್ ಫೋರ್ಡ್ ಮುಚ್ಚೋಗ್ಬಿಟ್ಟಿದೆ, ನಮ್ಗೆ ಟಾಟಾ ಕೊಡಿ ಅಂದ್ರೆ ಟಾಟಾನು ಇದೆ. ಓಕೆ ಟಾಟಾ 2016, ಫೋರ್ಡ್ 2016, ಎರಡರಲ್ಲಿ ಯಾವ್ದಾರ ಗಾಡಿ ತಗೊಳ್ಳಿ 3,85,000. 3,85,000ಕ್ಕೆ. ಓಕೆ ನೆಕ್ಸ್ಟ್ ಸರ್ ಸರ್ ಡಿಸೈರ್ ಡೆಲ್ಲಿ ಗಾಡಿ ಬರೀ 2.5 ಲಕ್ಷ, 14 ಮಾಡಲ್ ಗಾಡಿ, 2.5 ಲಕ್ಷಕ್ಕೆ ಸಮೇತ ರೆಡಿ ಇದೆ, ಥರ್ಡ್ ಓನರ್. ಓಕೆ ನೆಕ್ಸ್ಟ್ ಚೆವರ್ಲೆಟ್ ಬೀಟ್. ಸರ್ ಚೆವರ್ಲೆಟ್ ಬೀಟ್ 2017 ಮಾಡಲ್, LS ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ, 2,85,000ಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿಗೆ. ಓಕೆ 2010 ಮಾಡಲ್, ಸಿಂಗಲ್ ಓನರ್, ರೆಡ್ ಕಲರ್ ಐಟೆನ್. ಈ ಗಾಡಿ ಬಂದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ, ಕಂಪ್ಲೀಟ್ ಹೊಸ FC ಮಾಡಿರೋದು. ಪ್ರೈಸಿಂಗ್ ಬಂದು 2,85,000, ಸ್ವಲ್ಪ ಹೆಚ್ಚು ಕಮ್ಮಿ. ಓಕೆ ಈಕೋ ಸರ್ ಈಕೋ 2016 ಕಸ್ಟಮರ್ ಗಾಡಿ ಸರ್, ಅದು ಫುಲ್ ರೀಫಪ್ ಮಾಡಬೇಕು, ಇನ್ನೂ ಏನು ಮಾಡಿಲ್ಲ, ಅದಕ್ಕೆ ಹಂಗೆ ನಿಂತೈತೆ ಗಾಡಿ. ರೀಫಪ್ ಮಾಡಿದ್ರೆ ಪಟ್ ಅಂತ ಹೋಗ್ಬಿಡ್ತದೆ. ಯಾರು ಡೀಲರ್ ಇದ್ರೆ ತಗೊಳಂಗಿದ್ರೆ ನೋಡ್ರಿ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ ಮುಂದೆ ಮಾಡ್ಕೊಡ್ತೀನಿ. ಓಕೆ